ಹರೈ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಡಾಕ್ಟರ್ RL ಕಶ್ಯಪ್ ಸಾಕ್ಷಿ ವೇದ ಇನ್ಸ್ಟಿಟ್ಯೂಟ್ ಅಂತ ತೆಗೆದು ಅವರು ಕಶ್ಯಪ್ ಅವರು ವೇದಗಳ ಬಗ್ಗೆ ಸಮಾಜದಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನು ದೂರ ಮಾಡೋದು, ವೇದನ ಪ್ರಚಾರ ಮಾಡೋದು, ವೇದನ ಹೆಚ್ಚು ಜನರಿಗೆ ತಿಳಿಲಿಕ್ಕೆ ಅನುಕೂಲ ಆಗಬೇಕಂತ ಹೇಳಿ ಅದ್ರ ಬಗ್ಗೆ ಭಯಂಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಕಶ್ಯಪ್ ಅವರು ಹೇಳ್ತಾರೆ, ಎಲ್ಲರೂ ವೇದನ ಅಭ್ಯಾಸ ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು, ಹುಡುಗರು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ಎಲ್ಲ ಜಾತಿಯವರು ಮಾಡ್ಬೋದು, ಯಾರಿಗೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ವೇದದಲ್ಲಿ ಶುಕ್ಲ ಯಜುರ್ವೇದದಲ್ಲಿ 40 ಅಧ್ಯಾಯಗಳಿದ್ದು 26ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಬರೆದಿದ್ದೇನಪ್ಪ ಅಂದ್ರೆ, ವೇದ ಅಂತಂದ್ರೆ ನೀವು ಎಲ್ಲರಿಗೆ ಕಲಿಸ್ರಿ. ವಿದ್ ಶಬ್ದದಿಂದ ಬಂದದ್ದು. ವಿದ್ ಅಂದ್ರೆ ಜ್ಞಾನ. ಅದಕ್ಕೆ ಗೀತಾ ಅಲ್ಲಿ ಹೇಳ್ತಾರ, ನ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಸದೃಶವಾದಂಥ ಶ್ರೇಷ್ಠವಾದಂಥ ಅಮೂಲ್ಯವಾದಂಥ ವಸ್ತು ಇನ್ನೊಂದಿಲ್ಲ. ಎಲ್ಲ ದುಃಖಗಳಿಗೆ ಮನುಷ್ಯನಿಗೆ ಕಾರಣ ಅಜ್ಞಾನ. ಜ್ಞಾನ ಆಯಿತು, ದುಃಖ ಇಲ್ಲ. ಕಾರಣ ವೇದದಲ್ಲಿ ಜ್ಞಾನನೇ ತುಂಬಿದೆ. ಎಲ್ಲರೂ ಕಲಿಬೇಕು, ಎಲ್ಲರೂ ಇದು ಮಾಡಬೇಕು. ಹೆಣ್ಮಕ್ಳು ಕಲಿಬೋದು. 400 ಋಷಿಗಳ ಆಗಿ ಹೋಗಿ ನಮ್ಮಲ್ಲಿ 20 ಹೆಣ್ಮಕ್ಕಳು ಋಷಿಗಳ ಸಹಿತ ಆಗಿ ಹೋಗಿದ್ದಾರೆ. ಎಲ್ಲ ಋಷಿಗಳ ಗೃಹಸ್ಥಿಗಳಿದ್ದರು. ವಸಿಷ್ಠರ ಮಗ ಶಕ್ತಿಯ ಮಗ ಪರಾಶರರ ಮಗ ವೇದವ್ಯಾಸರ ಮಗ ಶುಕಮಹಾನಿ ಮಹಾಮುನಿ, ಹೀಗೆಲ್ಲ ಆ ಪರಂಪರೆ ಬರ್ತದೆ. ಕಾರಣ ಇವರೇ ಕಲಿಬೇಕು, ಇವರು ಕಲಿಬಾರ್ದು, ಹೆಣ್ಮಕ್ಳು ಕಲಿಬೇಕು, ಹೆಣ್ಮಕ್ಳು ಕಲಿಬಾರ್ದು. ಗಾರ್ಗೆ ಫೋಟೋ ಇವತ್ತಿನ ದಿವಸ ಪಾರ್ಲಿಮೆಂಟ್ನಲ್ಲಿ ಹಾಕಿದ್ದಾರೆ. ಈ ರೀತಿ ಎಲ್ಲರೂ ವೇದಗಳನ್ನು ಕಲಿಬಹುದು ಅಂತ ಹೇಳಿ ಕಶ್ಯಪ್ ಅವರು ಹೇಳಿದ್ದು. ವೇದ ಅಂದ್ರೆ ಉತ್ಸಾಹ, ವೇದ ಅಂದ್ರೆ ಜ್ಞಾನ, ವೇದ ಅಂದ್ರೆ ಸಂಭ್ರಮ. ವೇದದಲ್ಲಿ ನಿಷೇಧಗಳಿಲ್ಲ. ಇದು ಮಾಡ್ರಿ, ಇದು ಮಾಡಬಾರ್ದು, ಇದು ಹೀಗ, ಅದು ಹೀಗೆ, ಅದೆಲ್ಲ ವೇದದಲ್ಲಿ ಏನೂ ಇಲ್ಲ. ವೇದ ಅಂದ್ರೆ ಸಂಭ್ರಮವಾಗಿ ಜೀವನ ಮಾಡು, ಉತ್ಸಾಹದಿಂದ ಜೀವನ ಮಾಡು, ಸಂತೋಷದಿಂದ ಜೀವನ ಮಾಡು. ಅನ್ನಂ ಬಹು ಕುರುಬಿಯಾತ್, ಅನ್ನನ ಹೆಚ್ಚೆಚ್ಚು ಕಳಿಸು. ಅನ್ನ ಅಂದ್ರೆ ಸಂಪತ್ತು, ರೊಕ್ಕ, ಕೋಟಿ, ಲಕ್ಷ, ಅಬ್ಜ, ಎಷ್ಟು ಕಳಿಸು, ಸಾಕಾಗಷ್ಟು ಕಳಿಸು. ಆ ವೇದ ನಮಗೆ ಪರ್ಮಿಷನ್ ಕೊಟ್ಟದ. ಅದೇ ಪ್ರಕಾರ ವೇದ ಹೇಳ್ತದೆ, ಏಕಾಕಿ ನೈವ ಭುಂಜಿತ, ಏಕಾಕಿಯಾಗಿ ತಿನ್ಬೇಡ, ಎಲ್ಲರಿಗೂ ಕೊಡು, ನೀನು ತಿನ್ನು. ಸಂಗಚ್ಛತ್ವಂ ಸಂವಿಧತ್ವಂ, ಎಲ್ಲರ ಜೊತೆಯಲ್ಲಿ ಇರು, ನೀನೊಬ್ಬನೇ ತಿನ್ಲಿಕ್ಕೆ ಪ್ರಯತ್ನ ಮಾಡಬೇಡ. ಈ ವೇದಗಳನ್ನು ಇವರು ಕಲಿಬೇಕು, ಇವರು ಕಲಿಬಾರ್ದು ಅಂತ ಹೇಳಿದಾಗ ಒಂದು ಗೌತಮ ಋಷಿಗಳದ್ದು ಉದಾಹರಣೆ ಒಳ್ಳೆಯದು. ಆ ಗೌತಮ ಋಷಿಗಳು ಒಬ್ಬ ವೇಶ್ಯ ಪುತ್ರ. ಆ ವೇಶ್ಯ ಹೇಳ್ತಾಳ, ನಾನು ಎಲ್ಲರ ಮನೆಯಲ್ಲಿ ದಾಸಿಯಾಗಿ ಕೆಲಸ ಮಾಡ್ತಿದ್ದೆ, ಇವ ಯಾರಿಗೆ ಹುಟ್ಟಾನ, ಅವ್ರ ತಂದೆ ಕೂಡ ನನಗೆ ಗುರ್ತಿಲ್ಲ. ಅಂಥ ಒಂದು ಬಾಲಕ ಬಂದು ಕೇಳಿದಾಗ ಅವರು ಉಪನಯನ ಮಾಡಿ ಆ ಮಗನಿಗೆ ವೇದವನ್ನು ಕಲಿಸ್ತಾರ. ಸತ್ಯಕಾಮ್ ಜಾಬಾಲ್ ಅಂತ ಹೇಳಿ ಮಹಾನ್ ಒಬ್ಬ ಋಷಿಯಾಗಿ ಹೋಗ್ತಾನೆ. ವೇಶ್ಯೆಯ ಪುತ್ರ, ತಂದೆ ಹೆಸರು ಗುರ್ತಿಲ್ಲ, ಅಂಥ ಮಗನಿಗೆ ಉಪನಯನ ಮಾಡಿ ವೇದನ್ನು ಕಲಿಸ್ತಾರ. ಮಹಾನ್ ಋಷಿಗಳಲ್ಲಿ ಒಬ್ಬರು ಸತ್ಯಕಾಮ್ ಜಾಬಾಲ್ ಆತನೇ. ನೋಡ್ರಿ, ಈ ರೀತಿ ಎಲ್ಲರಿಗೂ ಇದು ಅಧಿಕಾರ ಉಂಟು. ಎಲ್ಲರೂ ಹೇಳ್ಬೋದು, ಎಲ್ಲರೂ ಕೇಳ್ಬೋದು. ಅವ್ರು ಬೇಡ, ಇವ್ರು ಬೇಡ, ಇದೆಲ್ಲ ರಿಸ್ಟ್ರಿಕ್ಷನ್ಸ್ ನಮ್ಮಲ್ಲಿ ಇದ್ದಿದ್ದಿಲ್ಲ ಹಿಂದಕ್ಕೆ. ಈಗ ಮಧ್ಯದಲ್ಲಿ ಇವರೆಲ್ಲ ಸ್ವಲ್ಪ ಕಾಲಾಂತರದಲ್ಲಿ ಬಂತು. ಅದನ್ನೆಲ್ಲ ದೂರ ಮಾಡಿ ವೇದದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ RL ಕಶ್ಯಪ್ ಅವರು. ನಾವು ಕೂಡ ಎಲ್ಲರನ್ನ ತಿಳ್ಕೊಬೇಕು, ಎಲ್ಲರಿಗೆ ಹೇಳಬೇಕು. ಈ ವೇದದ ಬಗ್ಗೆ ಜನರಿಗೆ ಕಲೀರಿ, ಹೆಚ್ಚು ಎಲ್ಲ ಭಾಷೆಗಳಲ್ಲಿ ಸಿಗ್ತಾವ. ವೇದಾಂತ ಬುಕ್ ಹೌಸ್ನಲ್ಲಿ ಪುಸ್ತಕಗಳು ಸಿಗ್ತಾವ, ತೆಲುಗುನಲ್ಲಿ ಸಿಗ್ತಾವ, ಹೈದರಾಬಾದ್ನಲ್ಲಿ. ಆ ಪ್ರತಿಯೊಬ್ಬ ಮನುಷ್ಯ ವೇದ, ಪುರಾಣ, ಉಪನಿಷತ್ತು, ಭಾಷ್ಯ, ಮೀಮಾಂಸಾ, ನ್ಯಾಯ, ತರ್ಕ ಎಲ್ಲನೂ ಕಲಿಬೇಕು. ವೇದ ಅಂದರೆ ಎಲ್ಲರೂ ಸಂಘಟಿತರಾಗಿರೋದು. ವೇದ ಅಂದರೆ ಆತ್ಮೀಯವಾಗಿ ಬಾಳೋದು. ಅದಕ್ಕೆ ಹೇಳ್ತಾರೆ, ಅಯಂ ವೇತ್ತಿ ಪರೋ ಗಣನಾನ್ ಲಘುಚೇತ ಸಹ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ. ಈ ಜಗತ್ತೇ ಒಂದು ಕುಟುಂಬ ಅಂಥೇಳಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ನಮ್ಮ ಶಂಕರ ಭಗವತ್ಪಾದರು ಸಹಿತ ನಮೇ ಜಾತಿ ಭೇದಂ ನ ಮಾತಾ ನ ಪಿತಃ ನ ಬಂಧುರ್ನ ಮಿತ್ರಂ ಚಿದಾನಂದ ರೂಪಂ ಶಿವೋಹಂ ಅಂತೇಳಿ ಜಾತಿ ಭೇದ ಅವೇನು ಏನೂ ಇಲ್ಲ. ಶಂಕರ ಭಗವತ್ಪಾದರು ಸಹಿತ ಚಾಂಡಾಲೋಪಿ ಮಮ ಗುರು, ಚಾಂಡಾಲ ಸಹಿತ ನನ್ನ ಗುರು ಅಂತೇಳಿ ಶಂಕರ ಭಗವತ್ಪಾದರು ಕಾಶಿಯಲ್ಲಿ ಹೇಳಿದ್ದು. ಆ ರೀತಿ ಯಾರು ಕಲಿಬೇಕು, ಯಾರು ಕಲಿಬಾರ್ದು, ಈ ನಡುವೆ ಮನುವಾದಿಗಳಂತೇಳಿ ಏನೇನೋ ಪ್ರಚಾರ ಮಾಡಿಬಿಡ್ತಾರೆ. ಇವರೇ ಇದು ಮಾಡಿದ್ದಾರೆ, ಹಾಗೇನು ಇಲ್ಲ. ಯಾಕಂತಂದ್ರೆ ಮನುಸ್ಮೃತಿ ಆ ಸತ್ಯುಗಕ್ಕಿದ್ದಿದ್ದು ಮನುಸ್ಮೃತಿ, ಶಂಕಲಿಖಿತ ಶ್ರುತಿ, ಪರಾಶರ ಸ್ಮೃತಿ. ಈ ಕಲಿಯುಗದಲ್ಲಿ ಪರಾಶರ ಸ್ಮೃತಿನೇ ನಾವೆಲ್ಲ ನೋಡಬೇಕು. ಮನುಸ್ಮೃತಿಯಲ್ಲಿ ಇದ್ದಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈ ಕಲಿಯುಗದಲ್ಲಿ ಅಪ್ಲಿಕೇಬಲ್ ಅಲ್ಲ. ಈಗ ಇದ್ದಿದ್ದು ನಮಗೆ ಕೇವಲ ಪರಾಶರ ಸ್ಮೃತಿ. ಅದನ್ನಾಧಾರವಾಗಿ ಹುಕ್ಕಬುಕ್ಕರ ರಾಜ್ಯವನ್ನು ಸ್ಥಾಪನೆ ಮಾಡಿದವರು ವಿದ್ಯಾರಣ್ಯರು, ಚಾಣಕ್ಯ, ಛತ್ರಪತಿ ಶಿವಾಜಿ ಮಹಾರಾಜರ ರಾಜ್ಯ ಕೊಟ್ಟಿದ್ದು ನಮ್ಮ ರಾಮದಾಸರು. ಇವರೆಲ್ಲರೂ ಇದನ್ನು ಅಭ್ಯಾಸ ಮಾಡಿ ಇದು ಮಾಡಿದ್ದು. ಆ ರೀತಿ ನಮ್ಮಲ್ಲಿ ಜಾತಿ ಪದ್ಧತಿಗಳು ಇದ್ದಿದ್ದಿಲ್ಲ ಮೊದಲು. ಈ ಬ್ರಿಟಿಷರು ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯವರು 1818ರಲ್ಲಿ ಒಂದು ಎಜುಕೇಷನ್ ಸರ್ವೆ ಆಫ್ ಇಂಡಿಯಾ ಅಂತ ತಂದು
6 ಲಕ್ಷ ಗುರುಕುಲ ಇದ್ದಿದ್ದನ್ನೆಲ್ಲ ತೆಗೆದು ಹಾಕಿ ಇಲ್ಲಿ ಕೇವಲ ಕಾನ್ವೆಂಟ್ ಸ್ಕೂಲ್ಗಳನ್ನಿಟ್ಟರು. ಅವು ಇಲ್ಲಿಗಲ್ ಅಂತೇಳಿ ಘೋಷಣೆ ಮಾಡಿದರು. 16 ವಿಷಯಗಳನ್ನು ಆ ಗುರುಕುಲಗಳಲ್ಲಿ ಕಲಿಸ್ತಿದ್ರು. ಶಾಸ್ತ್ರ, ಪುರಾಣ, ಗಣಿತ, ಕುದುರೆ ಸವಾರಿ, ಸಂಗೀತ, ಎಲ್ಲ ವಿದ್ಯೆಗಳನ್ನು ಎಲ್ಲ ಜಾತಿಯವರಿಗೆ ಕಲಿಸ್ತಿದ್ರು. ಅಂಥ 6 ಲಕ್ಷ ಗುರುಕುಲಗಳು ನಮ್ಮ ದೇಶದಲ್ಲಿದ್ದು ಅದನ್ನೆಲ್ಲ ಇಲ್ಲಿಗಲ್ ಅಂತ ಘೋಷಣೆ ಮಾಡಿ ಇವರು ಈಸ್ಟ್ ಇಂಡಿಯಾ ಕಂಪನಿಯವರು ಮಾಡಿದ್ದ ದುರ್ಮಾರ್ಗ ಕೆಲಸಗಳಲ್ಲಿ ಅದು ಒಂದು ಕಾರಣ. ನಾವು ಯಾರಿಗೂ ಕಲಿಬೇಡ್ರಿ, ಯಾರಿಗೂ ಇದು ಮಾಡಬೇಡ್ರಿ ಅಂತ ಹೇಳೋದಿಲ್ಲ. ನಾವೆಲ್ಲರನ್ನ ಕಲಿಸ್ಕೊಂಡು ಹೋಗಬೇಕು, ಎಲ್ಲರನ್ನ ಕಲಿತು ಜೀವನ ಮಾಡಬೇಕು ಅಂಬದೇ ನಮ್ಮ ವೇದಗಳು ನಮಗೆ ಕಲಿಸ್ತಾವ. ಆ ರೀತಿ ನಮ್ಮ ಜೀವನ ಇರಬೇಕು. ನಾವು ಕೇವಲ ನಮಗಾಗಿ ಬದುಕುವುದಲ್ಲ, ಎಲ್ಲರಿಗಾಗಿ ಬದುಕಬೇಕು. ಈ ರೀತಿ ವೇದಗಳಲ್ಲಿ ನಮಗೆ ಹೇಳ್ತದೆ. ಸದ್ಗತಿ ಅಂತಕ್ಕಂಥ ಒಂದು ಪುಸ್ತಕದ ಅದನ್ನು ಯಜುರ್ವೇದನ ನಮ್ಮ ಅನೇಕ ಗ್ರಂಥಗಳನ್ನು, ಅನೇಕ ವೇದಗಳನ್ನು ಅಭ್ಯಾಸ ಮಾಡಿ ಅವರು ಯಾಜ್ಞವಲ್ಕ್ಯರ ಸ್ಮೃತಿಗಳಿಂದ ಕೆಲವು ಇವು ತೆಕ್ಕೊಂಡು ಬಂದು ಅವರು ಸದ್ಗತಿ ಅಂತ ಪುಸ್ತಕ ಬರೆದಾರ. ಅದರಲ್ಲಿ ಹೆಣ್ಮಕ್ಕಳು ಗಂಡ ತೀರಿದ ನಂತರ ಅವರು ಕರ್ಮಕಾಂಡ ಮಾಡ್ಬೋದು, ಶ್ರಾದ್ದಾದಿಗಳನ್ನು ಮಾಡ್ಬೋದು, ಅವ್ರಿಗೆ ಎಲ್ಲ ರೀತಿ ಅಧಿಕಾರದ. ವಿಧವಾ ಅಂತೇಳಿ ಹೊರಗಿಡಬೇಡ್ರಿ. ನಿಮ್ಮ ಅಕ್ಕ, ತಂಗಿ, ತಾಯಿ ಯಾವುದೋ ಕಾರಣಕ್ಕೆ ಅವ್ರ ಗಂಡಂದ್ರೆ ತೀರ್ಕೊಂಡ್ರ ಪಾಪ, ಅವ್ರದ್ದು ಏನು ತಪ್ಪು ಅದರಲ್ಲಿ. ಅವ್ರನ್ನ ಶುಭ ಕಾರ್ಯಗಳಲ್ಲಿ ಬರಬಾರ್ದು, ಅವ್ರು ಹೀಗೆ ಮಾಡಬಾರ್ದು, ಇದಕ್ಕೆ ಬರೋದಿಲ್ಲ, ಅದಕ್ಕೆ ಬರೋದಿಲ್ಲ. ಈ ಹುಚ್ಚತನದಿಂದ ಹೊರಗೆ ಬರಬೇಕು ಅಂತೇಳಿ ಸದ್ಗತಿ ಪುಸ್ತಕದಲ್ಲಿ ಬರ್ದಾರ. ಅದು ನಿಮಗೆ ವೇದಾಂತ ಬುಕ್ ಹೌಸ್ನಲ್ಲಿ ಸಿಗ್ತದ. ಆ ಸದ್ಗತಿ ಪುಸ್ತಕನ ಒಮ್ಮೆ ನೋಡಿ ಅಭ್ಯಾಸ ಮಾಡಿರಿ. ಅದು ಎಲ್ಲ ಅಥೆಂಟಿಕ್ ಆಗಿ ಬರೆದಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಅದಕ್ಕೆ ಸಮರ್ಥನೆ ಮಾಡಿದ್ದಾರೆ. ಅಂಥ ಒಂದು ಪುಸ್ತಕದ ಅದರಲ್ಲಿ ನಮ್ಮ ಸ್ತ್ರೀಯವರು ಎಲ್ಲರಿಗೂ ನಮಗೆ ಅಧಿಕಾರದ. ಶಬರಿಯ ಎಂಜಲು ತಿಂದಂಥ ರಾಮ, ವಿಧವಾ, ಶಕೇಶಿ ಹೆಣ್ಮಗಳು ನಾವು ಫೋಟೋದಲ್ಲಿ ನೋಡ್ತೀವಿ. ಶಬರಿಂದ ಉದಾಹರಣೆ ಅನೇಕ ಕಡೆ ಇದೆ. ಅಂಥ ರಾಮದೇವರ ಪರಂಪರೆಯಿಂದ ಬಂದಂಥ ನಾವು, ರಾಮನ ಪೂಜೆ ಮಾಡ್ತಕ್ಕಂಥ ನಾವು ಇಂಥ